ಆಲ್ರೆಡಿ ಎಲ್ಲದ್ರೂ ರೇಟ್ ಜಾಸ್ತಿ ಆಗಿದೆ ಅಂತ ಜನಸಾಮಾನ್ಯರು ಒದ್ದಾಡ್ತಾ ಇದ್ದೀವಿ. ಈತ ಹಾಲು, ಹಣ್ಣು, ಹೂವು, ತರಕಾರಿ ಏನು ನೋಡಿ ನೀವು ರೇಟ್ ಜಾಸ್ತಿ. ಇದು ದಿನನಿತ್ಯದ ಬಳಕೆಯ ವಸ್ತುಗಳು. ಅದನ್ನು ಹೊರತುಪಡಿಸಿ ನಾವು ಬಂಗಾರ, ಪೆಟ್ರೋಲು, ಡೀಸೆಲು ಅಥವಾ ಸಿಲಿಂಡರು ಅಂತ ನೋಡಿದ್ರೆ ಅದು ಕೂಡ ಅದೇ ಪರಿಸ್ಥಿತಿ. ಈಗ ಇನ್ನೊಂದು ಶಾಕ್ ಎದುರಾಗ್ತಾ ಇದೆ, ವಿದ್ಯುತ್ ಮೀಟರ್ನ ಶಾಕ್. ಇದು ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ, ಏನೇನು ಅಪ್ಲೈ ಆಗುತ್ತೆ, ಯಾರ್ಯಾರಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಗಮನಿಸೋದಾದರೆ ಸ್ಮಾರ್ಟ್ ಮೀಟರ್ ದರ 400ರಿಂದ 800ರಷ್ಟು ಏರಿಕೆಯ ನಿಟ್ಟಿನಲ್ಲಿ ಇದೀಗ ಪ್ಲಾನ್ ಆಗಿರೋದು. ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ ದರ 950 ರೂಪಾಯಿಯಿಂದ 4998ಕ್ಕೆ ಏರಿಕೆ ಆಗಿದೆ. SP2 ದರ 2400ರಿಂದ 9000ಕ್ಕೆ, 3 ಫೇಸ್ 2500ರಿಂದ 2800ಕ್ಕೆ ಬೆಸ್ಕಾಂ ಜಿಲ್ಲೆಗಳಲ್ಲಿ ಇದು ಜಾರಿ ಆಗುತ್ತೆ. ಹೊಸ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅನ್ನುವಂಥ ರೂಲ್ಸನ್ನು ಕೂಡ ಜಾರಿಗೆ ತರಲಾಗ್ತಾ ಇದೆ. ಸೊ 400ರಿಂದ 800ರಷ್ಟು ಏರಿಕೆ ಅಂತಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಇದು ಹೊಡ್ತಾ ಬೀಳತ್ತೆ, ಎಷ್ಟರ ಮಟ್ಟಿಗೆ ಇದು ಕಷ್ಟ ಆಗತ್ತೆ ಅಂತ. ಬೆಸ್ಕಾಂ ಅಂದರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಸಂಸ್ಥೆ ತನ್ನ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಹೊಸ ವಿದ್ಯುತ್ ಸಂಪರ್ಕವನ್ನು ಪಡೆಯುವುದಕ್ಕೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಿ ಆದೇಶವನ್ನು ಹೊರಡಿಸಿದೆ. ಈ ಮುಖಾಂತರವಾಗಿ ವಿವಿಧ ದರ ಏರಿಕೆಗಳಿಂದ ತತ್ತರಿಸಿರುವಂಥ ಸಾರ್ವಜನಿಕರಿಗೆ ಇದೀಗ ವಿದ್ಯುತ್ ಮೀಟರ್ ದರವು ಕೂಡ 400ರಿಂದ 800ರಷ್ಟು ಏರಿಕೆ ಮಾಡಿ ಹೊಸ ಶಾಕ್ ಒಂದನ್ನು ನೀಡಿಬಿಟ್ಟಿದೆ. ಜನವರಿ 15ರಿಂದ ಅನ್ವಯವಾಗುವಂತೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ತೆಗೆದುಕೊಳ್ಳುವ ಎಲ್ಲ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೂ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ಕಡ್ಡಾಯಗೊಳಿಸಲಾಗಿದೆ. ಇನ್ನು ಹೊಸ ಕಾಯಂ ಸಂಪರ್ಕ ಪಡೆಯೋಕೆ ಸ್ಮಾರ್ಟ್ ಮೀಟರ್ ಕಡ್ಡಾಯಗೊಳಿಸಲಾಗಿದ್ದು ಪ್ರೀಪೇಯ್ಡ್ ಅಥವಾ ಪೋಸ್ಟ್ ಪೇಯ್ಡ್ ಎಂಬ ಆಯ್ಕೆಯನ್ನು ನೀಡಲಾಗಿದೆ. ಅದು ನಿಮ್ಮ ಆಯ್ಕೆಗೆ ತಕ್ಕಂಗೆ ನೀವು ಅದನ್ನು ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಅದನ್ನು ಪ್ರೀಪೇಯ್ಡ್ ಅಂತ ಮಾಡ್ಕೊಳ್ತಿರೋ, ಪೋಸ್ಟ್ ಪೇಯ್ಡ್ ಅಂತ ಮಾಡ್ಕೊಳ್ತಿರೋ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಏನು ಮಾಡ್ಕೊಳ್ತಿರೋ ಆ ಥರ ಅಂತ. ಸೊ ಇದು ಹೈಲೈಟ್ಸನ್ನು ನಾವು ಗಮನಿಸೋದಾದರೆ ಈ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಪ್ರೀಪೇಯ್ಡ್ ಮೀಟರ್ ಕಡ್ಡಾಯ, ಹೊಸ ಕಾಯಂ ಸಂಪರ್ಕಕ್ಕೂ ಕೂಡ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಅನ್ನುವಂಥ ರೂಲ್ಸನ್ನು ಜಾರಿಗೆ ತರಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಸಚಿವರು ಕೂಡ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಅಂದರೆ KJ ಜಾರ್ಜ್ ಅವರು ಇತ್ತೀಚೆಗೆ ಇಂಧನ ಇಲಾಖೆ ಸಚಿವ KJ ಜಾರ್ಜ್ ನೇತೃತ್ವದಲ್ಲಿ ಸಭೆ ನಡೆಸಿದ್ದು ಬೆಸ್ಕಾಂನಲ್ಲಿ ಜಾರಿಗೆ ತರ್ತಾ ಇರುವ ದರವನ್ನೇ ರಾಜ್ಯದ ಇತರೆ ಇಸ್ಕಾಂಗಳ ವ್ಯಾಪ್ತಿಯಲ್ಲೂ ಕೂಡ ಜಾರಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಿದೆ. ಏಕರೂಪ ದರ ನೀತಿ ಅನ್ವಯ ಆಗಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಅದರಂತೆ ಸದ್ಯದಲ್ಲೇ ಇತರೆ ಎಸ್ಕಾಂಗಳಲ್ಲೂ ಕೂಡ ಸ್ಮಾರ್ಟ್ ಮೀಟರ್ ಕಡ್ಡಾಯವಾಗಲಿದ್ದು ಈ ಬಗ್ಗೆ ಎಸ್ಕಾಂಗಳು KERCಗೂ ಕೂಡ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗ ರಾಜ್ಯದ ವ್ಯಾಪ್ತಿಯಲ್ಲಿ ಬರುವಂಥ ಅಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವಂಥ ಸುಮಾರು 8 ಜಿಲ್ಲೆಗಳಲ್ಲಿ ಹೊಸ ವಿದ್ಯುತ್ ಸಂಪರ್ಕ ಅಂತ ಏನು ಹೇಳ್ತಾ ಇದ್ರು ಇದನ್ನು ವಿಸ್ತರಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿದೆ. ಒಂದು ಮಹತ್ವದ ಮೀಟಿಂಗ್ ನಡೆದಿತ್ತು, ಆ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸ್ಮಾರ್ಟ್ ಮೀಟರ್ ನಿರ್ವಹಣೆ ಬಗ್ಗೆ ಬೆಸ್ಕಾಂ ಮಾರ್ಗಸೂಚಿಯನ್ನು ಹೊರಡಿಸಿದ್ದು ಪ್ರೀಪೇಯ್ಡ್ ಗ್ರಾಹಕರು ಕನಿಷ್ಠ ₹100 ಅಥವಾ 1 ವಾರದ ಸರಾಸರಿ ಬಳಕೆ ಸಮಾನವಾದ ಮೊತ್ತವನ್ನು ಕನಿಷ್ಠ ರೀಚಾರ್ಜನ್ನು ಮಾಡಿಸಬೇಕು. ಗರಿಷ್ಠ ರೀಚಾರ್ಜ್ಗೆ ಯಾವುದೇ ಮಿತಿ ಇರೋದಿಲ್ಲ. ಇದಲ್ಲದೆ ಮಾಸಿಕ ನಿಗದಿತ ಶುಲ್ಕವನ್ನು ತಿಂಗಳ ಮೊದಲ ದಿನವೇ ಕಡಿತ ಮಾಡಲಾಗುತ್ತೆ. ತಿಂಗಳ ಮೊದಲ ದಿನವೇ ಕಡಿತ ಮಾಡಲಾಗುವಂಥ ಹಿನ್ನೆಲೆಯಲ್ಲಿ ಬ್ಯಾಲೆನ್ಸ್ ಶೂನ್ಯವಾದರೆ ಸಂಪರ್ಕವೂ ಕೂಡ ಕಡಿತ ಆಗುತ್ತೆ. ಸೊ ರೀಚಾರ್ಜ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೇಬೇಕು. ₹100 ಹಿಂಗೆ ಮೆಟ್ರೋದಲ್ಲಿ ಹೆಂಗೆ ಮಾಡಿದಾರೋ ಇವಾಗ ಸೇಮ್ ₹100 ಕಂಪಲ್ಸರಿ ಇರಲೇಬೇಕು. ಮೇ ಬಿ ₹100ಗೆ ಬೆಲೆ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೋ ಅಥವಾ ಅದೇನು ಕತೆನೋ ಗೊತ್ತಿಲ್ಲ. ₹100 ಅಂತ ಹೇಳಿದ್ರೆ ದಿನವೂ ಕೂಡ ಒಂದು ₹100 ಅಂತಂದರೆ ಯೋಚನೆ ಮಾಡಿ ಅದು ಎಷ್ಟರ ಮಟ್ಟಿಗೆ ಹೊಡ್ತಾ ಬೀಳುತ್ತೆ ಅಂತ. ₹100 ಇರಬೇಕು, ಮಿನಿಮಮ್ ಬ್ಯಾಲೆನ್ಸ್ ₹100 ಇರಬೇಕು. ಹೇಳೋದಕ್ಕೆ ತುಂಬ ಈಸಿ, ಕೇಳೋದಕ್ಕೂ ತುಂಬ ಈಸಿ. ಆದರೆ ಅದನ್ನು ಆ ಬ್ಯಾಲೆನ್ಸನ್ನು ಇಟ್ಕೊಳ್ಬೇಕಲ್ಲ, ಅದು ಸಮಸ್ಯೆ. ಅಕಸ್ಮಾತ್ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಕಟ್ ಮಾಡ್ತಾರಂತೆ. ಸೊ ಈ ಬಗ್ಗೆ ಅಲರ್ಟ್ ಮಾಡೋದಕ್ಕೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ನಡುವೆ ವಿದ್ಯುತ್ ಸಂಪರ್ಕ ಕಟ್ ಮಾಡಬೇಕು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಹೀಗಾಗಿ AMI ಸಾಫ್ಟ್ವೇರ್ ಮೂಲಕವೇ ಬೆಸ್ಕಾಂ ಸಂಪರ್ಕ ಕಡಿತ ಮಾಡಲಾಗುತ್ತೆ. ಏನಿದು ಸ್ಮಾರ್ಟ್ ಕಾರ್ಡ್ ಅಂತ ಇದ್ದಾರೆ, ಅದಕ್ಕೆ ರೀಚಾರ್ಜು ಅಂತಿದ್ದಾರೆ. ಸೊ ಇನ್ನು ಇದರಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತೆ, ಇನ್ನು ಇದರಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಮುಂದಿನ ಸತಿ ಏನಂತಂದ್ರೆ ಅದೇ ಮಿನಿಮಮ್ ಬ್ಯಾಲೆನ್ಸ್ ₹100 ಅಂತ ಹೇಳಿದ್ರಲ್ಲ, ಏನಿಲ್ಲ ಫಾಸ್ಟ್ಯಾಗಲ್ಲೂ ಕೂಡ ಈಗ ನಾವೇನು ವಾಹನಗಳ ಮೇಲೆ ಫಾಸ್ಟ್ಯಾಗ್ ಏನು ಕೇಂದ್ರ ಸರ್ಕಾರ ಮಾಡಿದೆಯಲ್ಲ ಅದರಲ್ಲಿ ₹500 ಮಿನಿಮಮ್ ಬ್ಯಾಲೆನ್ಸ್ ಇದೆ. ₹100 ₹500 ಹಂಗಂದ್ರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಮಿನಿಮಮ್ ₹100 ಇರಲಿ ಅಂತ ಅಂದಿದ್ದಾರೆ. ಈಗ ನೋಡಿ ₹100 ಕಮ್ಮಿ ಅಂತಂದರೆ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. 140 ಕೋಟಿ ಜನರಲ್ಲಿ 100 ಕೋಟಿ ಜನರಾದರೂ ಈ ಫಾಸ್ಟ್ಯಾಗನ್ನು ಬಳಸೋದು ಅಥವಾ ಒಂದು 50 ಕೋಟಿ ಜನರಾದರೂ ಫಾಸ್ಟ್ಯಾಗನ್ನು ಬಳಸ್ಕೊಳ್ತಾರೆ. ಈ 50 × 500 ಎಷ್ಟಾಯ್ತು ನೋಡಿ.
ಅಷ್ಟು ಈಗ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಇದೆ. ಸೊ ಈಗ 100 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸು ಅಂತಂದರೆ ಅಷ್ಟೊಂದೇನು ಜಾಸ್ತಿ ಆಗಲ್ಲ. ಬಟ್ ಇದು ಈಗ ಬೆಲೆ ಏರಿಕೆಯ ಮಧ್ಯೆ ಈಗ ಇದು ಕೂಡ ಏನಂತಂದರೆ ವಿದ್ಯುತ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದೆ ರಾಜ್ಯ ಸರ್ಕಾರ.